Hello everyone. Bangalore North University BSc First Semester SCP Session 2 Introducing Oneself and Others by Chetan Kumar GN, Assistant Professor HOD, Department of English, GFGC, Vemagal. Dear students, here in this session we are going to learn how to introduce oneself, means ourself, and how to introduce others. Here the present session helps you to say who are you after greeting someone. The session also helps you to learn how to introduce a friend and how to respond to introductions. There are different ways of doing this depending on whether the situation is formal or an informal one. Here ನಾವು ಈ ಒಂದು ಸೆಷನ್ನಲ್ಲಿ ನಮ್ಮನ್ನು ನಾವು ಬೇರೆಯವರಿಗೆ ಹೇಗೆ ಪರಿಚಯ ಮಾಡಿಕೊಳ್ಬೇಕು, ಹಾಗೆ ನಮ್ಮ ಸ್ನೇಹಿತರನ್ನು ಇನ್ನೊಬ್ಬರಿಗೆ ಯಾವ ರೀತಿ ಪರಿಚಯ ಮಾಡಿಕೊಳ್ಬೇಕು, ಅದು ನಮ್ಮ ಒಂದು ಸಿಚುವೇಶನ್ಸ್ನ ಮೇಲೆ ಫಾರ್ಮಲ್ ಅಥವಾ ಇನ್ಫಾರ್ಮಲ್ ವೇನಲ್ಲಿ ಈ ಒಂದು ಸೆಷನ್ನಲ್ಲಿ ಕಲಿಯೋಣ. ಇಲ್ಲಿ ಎ ಫಾರ್ಮಲ್ ಕನ್ವರ್ಸೇಷನ್ ಬಿಟ್ವೀನ್ ಮಿಸ್ಟರ್ ಮಾನ್ವಿಕ್ ಆ್ಯಂಡ್ ಮಿಸ್ ಸಹನಾ. ಹಿಯರ್ ಫಾರ್ಮಲ್ ಕನ್ವರ್ಸೇಷನ್, ಫಾರ್ಮಲ್ ಅಂದಾಗ ಅಫಿಷಿಯಲ್ ಕನ್ವರ್ಸೇಷನ್ನಲ್ಲಿ ಈ ಒಂದು ಕನ್ವರ್ಸೇಷನ್ ಅನ್ನು ನೋಡಿ. ಮಿಸ್ಸಸ್ Sahana. Good afternoon. I don't believe we have been introduced. I am Sahana Chetan from Human Resources. Mr. Manvik. Good afternoon, Mr. Chetan. My name is Manvik. I have just joined as a software analyst. Miss Sahana. A pleasure to meet you, Mr. Manvik. Welcome to the organization. Mr. Manvik. Thank you very much. I look forward to making meaningful contribution to team. Miss Sahana. I am sure you will settle in quickly. Please don't hesitate to reach out if you need any assistance. Mr. Manvik. I appreciate that. I'll be sure to do so. ಇಲ್ಲಿ ಇಬ್ಬರು ಮಿಸ್ಟರ್ ಮಾನ್ವಿಕ್ ಮತ್ತು ಮಿಸ್ ಸಹನಾ ಇವರಿಬ್ಬರು ಒಂದು ಆರ್ಗನೈಸೇಷನ್, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಇದು ಫಾರ್ಮಲ್ ಕನ್ವರ್ಸೇಷನ್, ಒಂದು ಅಫಿಷಿಯಲ್ ಕನ್ವರ್ಸೇಷನ್ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾಗಿರುತ್ತೆ. ನೆಕ್ಸ್ಟ್ ಇನ್ಫಾರ್ಮಲ್ ಡೈಲಾಗ್. ಇನ್ಫಾರ್ಮಲ್ ಅಂದಾಗ ಇದು ಒಬ್ಬ ಸ್ನೇಹಿತರು ಅಥವಾ ರಿಲೇಟಿವ್ಸ್ನ ಮಧ್ಯೆ ನಡೀತಕ್ಕಂಥ ಕನ್ವರ್ಸೇಷನ್ ಈ ರೀತಿ ಇರುತ್ತೆ. ಮೂರ್ತಿ. ಹೇ, ಯು ಮಸ್ಟ್ ಬಿ ಶುಭಾ, ರೈಟ್? ಐ ಆಮ್ ಮೂರ್ತಿ. ಫೈನಲಿ ಮೀಟಿಂಗ್ ಇನ್ ರಿಯಲ್ ಲೈಫ್. ಶುಭಾ. ಹಾಯ್ ಮೂರ್ತಿ. ಯಸ್, that's me. Great to meet you. Murthy. This part is buzzing, huh? Glad we got the chance to talk amidst the chaos. Shubha. Totally. I have heard plenty about you from everyone. I was starting to feel like I already knew you. Murthy. Aha. Same here. Want to sneak away from the crowd for a bit. We could grab a drink and actually chat. Shubha. Sounds like a plan. Let's do it. ಇದು ಒಂದು ಇನ್ಫಾರ್ಮಲ್ ವೇ ಆಫ್ ಕನ್ವರ್ಸೇಷನ್. ಇನ್ಫಾರ್ಮಲ್ ಅಂದಾಗ ಇಬ್ಬರು ಫ್ರೆಂಡ್ಸ್ ಮೀಟ್ ಆದಾಗ ಈ ರೀತಿಯಾಗಿ ಮಾತಾಡ್ತಕ್ಕಂಥದ್ದು. ಇಲ್ಲಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಫಾರ್ಮಲ್ ಅಂದಾಗ ಒಂದು ಆಫೀಸ್ನಲ್ಲಿ ಮಾತಾಡ್ತಕ್ಕಂಥ ವೇ ಅಫಿಷಿಯಲ್ ಕನ್ವರ್ಸೇಷನ್ ಆಗಿರುತ್ತೆ. ಇದು ಇನ್ಫಾರ್ಮಲ್ ಅಂದಾಗ ಅನೌಪಚಾರವಾಗಿ ನಮ್ಮ ಫ್ರೆಂಡ್ಸನ್ನು ನಾವೆಲ್ಲಾದರೂ ಮೀಟ್ ಆದಾಗ ಈ ರೀತಿಯಾಗಿ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಹಾಗಿರುತ್ತೆ. ನಂತರ ಟಿಪ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ಕಾನ್ಫಿಡೆಂಟ್ಲಿ. ಈಗ ನಮ್ಮನ್ನು ನಾವು ಯಾರಿಗಾದ್ರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಯಾವ ರೀತಿ, ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು? ಹಿಯರ್ ದ ಫಸ್ಟ್ ಟಿಪ್. ಸ್ಟಾರ್ಟ್ ವಿತ್ ಎ ಸ್ಮೈಲ್. ಎ ವಾರ್ಮ್ ಸ್ಮೈಲ್ ಇನ್ಸ್ಟ್ಯಾಂಟ್ಲಿ ಮೇಕ್ಸ್ ಯು ಮೋರ್ ಅಪ್ರೋಚಬಲ್. ವೈಲ್ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್ ಯು ಶುಡ್ ಬಿ ಹ್ಯಾವ್ ಎ ಸ್ಮೈಲಿಂಗ್ ಫೇಸ್ ಆ್ಯಂಡ್ ವಿತ್ ಎ ವಾರ್ಮ್ ಸ್ಮೈಲ್. Keep it simple and clear. Your information should be very simple and should be clear. ನೀವು ಹೇಳ್ತಕ್ಕಂಥ ನಿಮ್ಮ ಪರಿಚಯ ತುಂಬ ಸಿಂಪಲ್ ಆಗಿರಬೇಕು. ಜಸ್ಟ್ ಸೇ ಯುವರ್ ನೇಮ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಸೆಟ್ಟಿಂಗ್ ಆ್ಯಡ್ ಯುವರ್ ರೋಲ್, ವೇರ್ ಯು ಆರ್ ಫ್ರಮ್ ಆರ್ ಯುವರ್ ಪರ್ಪಸ್. ನೆಕ್ಸ್ಟ್, adjust your tone to the situation. Formal event, be polite and composed. Casual setting, loosen up and let your ಪರ್ಸನಾಲಿಟಿ ಶೈನ್. ಇಲ್ಲಿ ಅಫಿಷಿಯಲ್ ಮಾತಾಡಬೇಕಾದ್ರೆ ನಮ್ಮ ಟೋನ್ ಒಂದು ಅಫಿಷಿಯಲ್ ಟೋನ್ ಆಗಿರಬೇಕು. ಮತ್ತು ನಾವು ಏನಾದರೂ ಇನ್ಫಾರ್ಮಲ್ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಬೇಕಾದ್ರೆ ನಾವು ತುಂಬ ಫ್ರೀಯಾಗಿ ನಗ್ನಗ್ತಾ ಶೈನ್ ಆಗಿ ಮಾತಾಡಬೇಕಾಗುತ್ತೆ. ನೆಕ್ಸ್ಟ್, ಮೆನ್ಷನ್ ಸಮಥಿಂಗ್ ರಿಲೇಟೇಬಲ್ ಆರ್ ಇಂಟ್ರೆಸ್ಟಿಂಗ್. ಯರ್ ಶೇರಿಂಗ್ ಎ ಹಾಬಿ, ಫನ್ ಫ್ಯಾಕ್ಟ್ ಆರ್ ಹೌ ಯು ಎಂಡೆಡ್ ಅಪ್ ಇನ್ ದ ಸಿಚುವೇಶನ್ ಕ್ಯಾನ್ ಸ್ಪಾರ್ಕ್ ಕನ್ವರ್ಸೇಷನ್.
ಇಲ್ಲಿ ನಮ್ಮ ಒಂದು ಹಾಬಿಯನ್ನು, ಒಂದು ಫ್ಯಾಕ್ಟ್ಸನ್ನು ನಾವು ಶೇರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮೇಕ್ ಐ ಕಾಂಟ್ಯಾಕ್ಟ್ ಆ್ಯಂಡ್ ಲಿಸನ್ ಆಕ್ಟಿವ್ಲಿ. ಇಂಟ್ರೊಡಕ್ಷನ್ ಇಸಂಟ್ ಜಸ್ಟ್ ಟಾಕಿಂಗ್, ಶೋ ಯುವರ್ ಎಂಗೇಜ್ಡ್ ವಿತ್ ದ ಅದರ್ ಪರ್ಸನ್. ನೀವು ಬೇರೆಯವರಿಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಅವರ ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತಾ ಇರಬೇಕು, ತುಂಬ ಆಕ್ಟಿವ್ ಆಗಿರಬೇಕು. ಮಾತಾಡಬೇಕಾದ್ರೆ ಗಮನ ಅವರ ಕಡೆ ಇರಬೇಕು. ಡೋಂಟ್ ಓವರ್ ಥಿಂಕ್ ಇಟ್. ಮೋಸ್ಟ್ ಪೀಪಲ್ ಅಪ್ರಿಷಿಯೇಟ್ ಎ ಜೆನ್ಯೂನ್ ಇಂಟ್ರಡಕ್ಷನ್ ಮೋರ್ ದ್ಯಾನ್ ಎ ಪರ್ಫೆಕ್ಟ್ ಒನ್. ಹೆಚ್ಚಾಗಿ ನಮ್ಮನ್ನು ನಾವು ಓವರ್ ಹೊಗಳ್ಕೋಬಾರ್ದು, ಜೆನ್ಯೂನ್ ಆಗಿ ಮಾತಾಡಬೇಕಾಗುತ್ತೆ.